ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕುಮಟಾದಲ್ಲಿ ಆಗಸ್ಟ್ 25ರಂದು ಜನಾಗ್ರಹ ಜಾಥಾ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಖರ ಹಿಂದುತ್ವವಾದಿ ಹಿಂದೂಪರ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಜಿ ಭಟ್ ತಿಳಿಸಿದರು. ಕುಮಟಾ ಪಟ್ಟಣದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದ ವಿರುದ್ಧದ ಸುಳ್ಳಿನ ಅರಮನೆ ಪತನವಾಗಿದೆ. ಧಾರ್ಮಿಕ ನಂಬಿಕೆಯುಳ್ಳ ಪುಣ್ಯಕ್ಷೇತ್ರದ ಮೇಲೆ ಕೆಲವು ಕಿಡಿಗೇಡಿಗಳು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೀಳು ಮಟ್ಟದ ವಿಡಿಯೋ ತುಣುಕುಗಳನ್ನ ಸಮೂಹ ಮಾಧ್ಯಮದಲ್ಲಿ ಹರಿಬಿಟ್ಟು ಕ್ಷೇತ್ರಕ್ಕೆ ಕಳಂಕ ತರುವ ಹುನ್ನಾರ ನಡೆಸಿದ್ದಾರೆ. ಇದರ ಹಿಂದೆ ಎಂತಹ ಪ್ರಭಾವಿಗಳೇ ಇದ್ರೂ ಅಂತವರ ವಿರುದ್ಧ ಸೂಕ್ತ ತನಿಖೆ ಮೂಲಕ ಬಹಿರಂಗಪಡಿಸಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನ ಹಾಗೂ ಹಿಂದೂಪರ ವಿವಿಧ ಸಂಘಟನೆಗಳು ಹಾಗೂ ಸಮಸ್ತ ಹಿಂದೂ ಬಾಂಧವರಿಂದ ಆಗಸ್ಟ್ 25ರಂದು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಜನಾಗ್ರಹ ಜಾಥಾ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕುಮಟಾ ಪಟ್ಟಣದ ಮಣಕಿ ಮೈದಾನದಿಂದ ಬೃಹತ್ ಮೆರವಣಿಗೆ ಮೂಲಕ ಆಡಳಿತ ಸೌಧದಲ್ಲಿರುವ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಉಪವಿಭಾಗಾಧಿಕಾರಿ ಮೂಲಕ ರಾಜ್ಯಪಾಲರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಗುವುದು. ಈ ಜನಾಗ್ರಹ ಜಾಥಾಕ್ಕೆ ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಆಗ್ರಹಿಸಿದರು. ಮನವಿಯನ್ನು ಕೊಡುವರಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಒಟ್ಟಾಗಿ ಬರಬೇಕು, ಸಹಸ್ರ ಸಂಖ್ಯೆಯಲ್ಲಿ ಸೇರಬೇಕು. ಇದು ಕೇವಲ ಇವತ್ತು ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಕಂಚಿ ಸ್ವಾಮಿಗಳ ಮೇಲೂ ಇದೇ ರೀತಿಯಾದ ಆರೋಪವನ್ನು ಮಾಡಿದ್ರು. ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಮೇಲೂ ಕೂಡ ಇದೇ ಆರೋಪ ಮಾಡಿದ್ರು. ಅಲ್ಲಿ ಅಯ್ಯಪ್ಪ ಸ್ವಾಮಿ ಅಂದ್ರೆ ಶಬರಿಮಲೆಗೆ ಹೋಗ್ಬೇಕಾದ್ರೆ ಹೆಂಗಸರಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಒಬ್ಬ ಮುಸ್ಲಿಂ ಮಹಿಳೆ ಪ್ರತಿರೋಧ ಮಾಡಿದ್ರು, ಹೋರಾಟ ಮಾಡಿದ್ರು. ನಮ್ಮ ಧರ್ಮದ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇವರು ಯಾರ್ರಿ ಅಲ್ವಾ? ಹಾಗಾಗಿ ತಿರುಪತಿಯಲ್ಲೂ ಕೂಡ ಜನರ ಕೊಬ್ಬಿರುವಂತಹ ತುಪ್ಪವನ್ನ ಸೇರಿಸಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತಂದಿದ್ದಾರೆ. ಈ ರೀತಿಯಾದ ಷಡ್ಯಂತ್ರ ಇದು ಕೇವಲ ಭಾರತ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದು. ನಮ್ಮ ಧರ್ಮವನ್ನ ನಾಶ ಮಾಡಬೇಕು ಅನ್ನೋದು. ಆದ್ರೆ ನೆನ್ಪಿಟ್ಕೋಬೇಕು, ಸನಾತನ ಧರ್ಮವನ್ನ ನಾಶ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ತೊಂದರೆಗಳು ಬರ್ಬೋದು, ತೊಡಕುಗಳು ಬರ್ಬೋದು. ಇದೊಂದು ಪರೀಕ್ಷಾ ಕಾಲ ನಮ್ಗೆ. ಈ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅಸಲಿ ಹಿಂದುತ್ವವಾದಿಗಳು ಯಾರು, ನಕಲಿ ಹಿಂದುತ್ವವಾದಿಗಳು ಯಾರು ಅನ್ನೋದು ಪ್ರೂವ್ ಆಗ್ತಾ ಇದೆ ಇವತ್ತು. ಹಾಗಾಗಿ ಎಲ್ಲ ಸಮಸ್ತ ಹಿಂದೂ ಬಂಧುಗಳಿಗೆ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ, ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತು ಧರ್ಮಾಧಿಕಾರಿಯ ಕುಟುಂಬಕ್ಕೆ ಧಕ್ಕೆ ತರುವ ಕೆಲಸ ನಡೆಯುತ್ತಿದೆ. ಈ ಎಲ್ಲಾ ಷಡ್ಯಂತ್ರದ ವಿರುದ್ಧ ಸೋಮವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಪಾಲ್ಗೊಳ್ಳಬೇಕೆಂದು ವಿನಂತಿಸಿದ್ರು. ಏನಾದರೂ ತೊಂದರೆ ಕೊಟ್ಟು ಇದನ್ನ ಮುಗಿಸಬಹುದೇನೋ ಹೇಳುವಂತ ಆಲೋಚನೆ ಇರುವಂತವರು ಈ ಷಡ್ಯಂತ್ರನ ಮಾಡಿದ್ದಾರೆ. ಅದನ್ನ ವಿರೋಧಿಸಿ ಅದನ್ನು ಪ್ರತಿಭಟಿಸುವುದರ ಸಲುವಾಗಿ ನಾವು 25ನೇ ತಾರೀಕು ನಾಡಿದ್ದು ಸೋಮವಾರ ಈಗ ಎಂಜಿ ಭಟ್ರು ಹೇಳಿದ ಪ್ರಕಾರ ಎಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಇದಕ್ಕೆ ನಮ್ದು ಬಿಜೆಪಿ ಪಕ್ಷದ ವತಿಯಿಂದ ಮತ್ತು ಎಲ್ಲ ಹಿಂದೂಪರ ಸಂಘಟನೆ ಅಂದ್ರೆ ಸಂಘ ಪರಿವಾರ ಅದರ ಮುಖಾಂತರ ಬೇರೆ ಬೇರೆ ಏನು ನಮ್ಮ ಮುಖಂಡರಿದ್ದಾರೆ, ಬೇರೆ ಬೇರೆ ಅಂದ್ರೆ ನಮ್ಮಲ್ಲಿ ಜಾತಿ ಸಂಘಗಳಿದೆ, ಜಾತಿ ಇವರಿದ್ದಾರೆ, ಪ್ರಮುಖರಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ. ಈ ರೋಟರಿ ಇರ್ಬಹುದು, ಲಯನ್ಸ್ ಇರ್ಬಹುದು, ಅಥವಾ ಬೇರೆ ಬೇರೆ ಇದೆ ಮತ್ತು ಬೇರೆ ಬೇರೆ ಪಕ್ಷದವರು ಇದ್ದಾರೆ. ಎಲ್ಲ ಪಕ್ಷದವರು ಎಲ್ಲರೂ ಕೂಡಿ ಸನಾತನ ಧರ್ಮ ರಕ್ಷಣೆಗಾಗಿ ನಾವು ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಸೋಮವಾರ ದಿನ ಮಧ್ಯಾಹ್ನ 3 ಗಂಟೆಗೆ ಮಣಕಿ ಮೈದಾನದಿಂದ ಹಿಂದೂಪರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಗಾಂವ್ಕರ್ ಮಾತನಾಡಿ, ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವ ಅಪಪ್ರಚಾರ ಖಂಡಿಸಿ ಆಗಸ್ಟ್ 25ರಂದು ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಧರ್ಮ ಸಂರಕ್ಷಣೆಯ ಈ ಹೋರಾಟದಲ್ಲಿ ಪಾಲ್ಗೊಂಡು ಹಿಂದೂ ಧರ್ಮದ ಹಾಗೂ ಧರ್ಮ ಕ್ಷೇತ್ರದ ಉಳಿವಿಗೆ ಕೈ ಜೋಡಿಸಬೇಕೆಂದು ವಿನಂತಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಎಂಎಂ ಹೆಗಡೆ, ತಿಮ್ಮಪ್ಪ ಮುಕ್ರಿ, ಜಿನೇಂದ್ರ ಕುಮಾರ್, ದೀಪಾ ಹರಿಕಾಂತ್, ಚಿನ್ಮಯ್ ಕಾಮತ್, ತುಳಸುಗೌಡ, ಜಯಾ ಶೇಟ್ ಇತರರು ಇದ್ದರು. ಈ ಸುಳ್ಳು ಸುದ್ದಿ ಕೊಡೋದ್ರಲ್ಲಿ, ಸುಳ್ಳು ಇದು ಮಾಡೋದ್ರಲ್ಲಿ ನಿರತವಾಗಿದೆ. ಆದ್ರೆ ಮಾಧ್ಯಮದವರು ಇವತ್ತು ಬಹಳಷ್ಟು ಟಿವಿ ಮಾಧ್ಯಮ ಇದ್ರ ಬಗ್ಗೆ ಖಂಡಿಸಿದೆ ಮತ್ತೆ ಸತ್ಯಾಸತ್ಯತೆಯನ್ನು ಮಾಧ್ಯಮದಲ್ಲಿ ತೋರಿಸಿದೆ. ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುವುದೇನೆಂದ್ರೆ, ನಾಡ್ದು ನಡೆಯುವಂತ ಏನು ಕಾರ್ಯಕ್ರಮ ಇದೆ, ಪ್ರತಿಭಟನೆ ಇದೆ, ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಾವೆಲ್ಲರೂ ಹೆಚ್ಚಿನ ಇದನ್ನು ಪ್ರಸಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದ ಪ್ರತಿಭಟನೆಯಲ್ಲಿ ಬರಬೇಕು ಹೇಳಿ ಹೇಳ್ತಾ ಎಲ್ಲರೂ
ಅಂಕೋಲಾ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣದ ಕುರಿತಂತೆ ಅಂಕೋಲಾದಲ್ಲಿ ನಡೆದಿದ್ದ ಸಾರ್ವಜನಿಕ ಅಹವಾಲು ಆಲಿಕೆ ಸಭೆಯಲ್ಲಿ ಕೆಲವರಿಂದ ಭಯದ ವಾತಾವರಣ ನಿರ್ಮಾಣವಾಗಿತ್ತಲ್ಲದೆ ನಮ್ಮ ಅಹವಾಲು ಮಂಡಿಸಲು ಅವಕಾಶ ನೀಡಿಲ್ಲ. ಈ ಕುರಿತಂತೆ ನಾವು ಪೊಲೀಸ್ ಪ್ರಕರಣವನ್ನ ಕೂಡ ದಾಖಲಿಸುವವರಿದ್ದೇವೆ ಎಂದು ಗ್ರೀನ್ ಇಂಡಿಯಾ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ಕುಮಾರ್ ಬಿಪಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಉದ್ದೇಶಿತ ಕೇಣಿ ವಾಣಿಜ್ಯ ಬಂದರು ಯೋಜನೆಯಿಂದ ಅಲ್ಲಿಯ ಬುಡಕಟ್ಟುಗಳಾದ ಹಾಲಕ್ಕಿಗಳು ಹಾಗೂ ಇತರ ಸಮುದಾಯದವರ ಮೇಲೆಯೂ ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಅದರ ಸಾಧಕ ಬಾಧಕಗಳನ್ನ ತಿಳಿಸಲೆಂದು ಹೋಗಿದ್ದೆವು. ಆದರೆ ಅಂಕೋಲಾದಲ್ಲಿ ನಾವು ನಮ್ಮ ಅಹವಾಲಿನ ಲಿಖಿತ ಪ್ರತಿಯನ್ನ ನೀಡಲು ಹೋದಾಗ ನೀವು ಇಲ್ಲಿಯವರಲ್ಲ, ಯಲ್ಲಾಪುರ, ದಾಂಡೇಲಿ, ಜೊಯ್ಡಾದಿಂದ ಯಾಕೆ ಬಂದಿರುವಿರಿ ಎಂದು ಪ್ರಶ್ನಿಸಿದ್ರು. ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರಲ್ಲ, ಜೊಯ್ಡಾದಲ್ಲಿ ಎಲ್ಲರಿಗೂ ಅಷ್ಟು ಜಾಗ ಖಾಲಿ ಅವಾಗ ಅವತಾರ ಸಿಂಗ್ ಅವರಿಗೆ 7 ಒಂದು ಪ್ರಪೋಸಲ್ ಸರ್ಕಾರಕ್ಕೆ ನಮ್ಮ ಆದಿವಾಸಿಗಳ ಪರವಾಗಿ ಕೊಟ್ಟಿತ್ತು. ಹಾಗಾಗಿ ಸಸ್ಪೆನ್ಷನ್ಗೂ ಬಂದಿತ್ತು. ಅದನ್ನು ಮೀರಿ ಆ ಕೆಲಸ ಆಯಿತು. ಆ ಕಾರಣಕ್ಕಾಗಿ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ 2-3 ವರ್ಷಗಳ ಹಿಂದೆ ನನಗೆ ಅವಾರ್ಡು ಕೂಡ ಬೋಧಿವರ್ಧನ ಪ್ರಶಸ್ತಿ ಕೂಡ ಬಂತು ಆ ಕೆಲಸಕ್ಕೆ. ಸೊ ಒಂದು ಕಡೆ ಸೂಪಾದಲ್ಲಿ ಡ್ಯಾಮಿಂದ ಕಾರಣ ಇಟ್ಟುಕೊಂಡು ಆಚೆ ಖಾಲಿ ಮಾಡಿದ್ರು, ಇನ್ನೊಂದು ಕಡೆ ಅದು ಮಾಡಿದ್ರೆ ಸೂಪ ಎಂಟೈರ್ ತಾಲೂಕು ಕಾರ್ಯ ಹೋಗ್ತಿತ್ತು. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದನ್ನ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ಪರಿಸರ ಸಂರಕ್ಷಣಾ ಸಂಸ್ಥೆ ನಾವು ಕಟ್ಟಿದ್ದು ಬಹಳಷ್ಟು ವರ್ಷಗಳಿಂದ ನಾವು ಮಕ್ಕಳಿಗೆ ಪರಿಸರದ ಬಗ್ಗೆ ಕ್ಯಾಂಪ್ ಮಾಡೋದು. ಅದು ಅಲ್ಲದೆ ನಾನು ಅರಣ್ಯ ಇಲಾಖೆ ಮತ್ತು ಇಕೋ ಟೂರಿಸಂ ಕಂಡಕ್ಟ್ ಮಾಡಿದ್ದ 1 ಮಂತಿನ ಕೋರ್ಸ್ ನಾವು ಕೂಡ ನಿಮ್ಮ ಪರವಾಗಿಯೇ ಬಂದವರೆಂದರೂ ಕೂಡ ನಿಮ್ಮ ಬೆಂಬಲ ನಮಗೆ ಬೇಕಾಗಿಲ್ಲ ಎಂದು ಹೇಳಿದ್ರು. ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸರು ಕೂಡ ನಮ್ಮ ಮೇಲೆ ಏರಿ ಬಂದು ಗಲಾಟೆ ಮಾಡಿದ್ರು. ಅಹವಾಲು ನೀಡಲು ಹೋಗಿದ್ದ ಸಿದ್ದಿ ಸಮುದಾಯದ ಜುಲಿಯಾನಾ ಫರ್ನಾಂಡಿಸ್ ಅವರ ಜೊತೆಯೂ ಅನುಚಿತವಾಗಿ ನಡೆದುಕೊಂಡ್ರು. ಕುಣಬಿ ಸಮಾಜದ ಸುರೇಶ್ ಗಾವಡರನ್ನ ವಿನಾಕಾರಣ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದ್ರು. ಉದ್ದೇಶಿತ ಕೇಣಿ ವಾಣಿಜ್ಯ ಬಂದರು ಯೋಜನೆ ಕುರಿತಂತೆ ಅಂಕೋಲಾದಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಆಲಿಕೆ ಸಭೆಯ ಸಂದರ್ಭದಲ್ಲಿ ದೊಡ್ಡದೊಂದು ಗುಂಪು ಭಯದ ವಾತಾವರಣ ಸೃಷ್ಟಿಸಿತ್ತು. ಕೆಲವರು ನಮ್ಮ ಮೇಲೆ ಪೂರ್ವಗ್ರಹದಿಂದ ಗುಂಡಾಗಳ ರೀತಿ ವರ್ತಿಸುತ್ತಿದ್ರು. ಅಲ್ಲಿ ರೌಡಿಸಂ ವಾತಾವರಣ ಇತ್ತು. ಇದನ್ನ ಖಂಡಿಸುತ್ತೇವೆ, ಪೊಲೀಸ್ ಪ್ರಕರಣ ದಾಖಲಿಸುತ್ತೇವೆ ಎಂದರು. ಅಲ್ಲಿ ನಾನು ಫೋನ್ ಮಾಡ್ತಾ ಇದ್ದೀನಿ, ನೀವು ಸುಭಾಷ್ ಕೇಳದೆ ಬರ್ತೀರಿ ಸರ್, ಬರಬೇಡಿ ಸರ್. ಯಾಕೆಂದ್ರೆ ಇಲ್ಲಿ ತೊಂದರೆ ಆಗ್ತಾ ಇದೆ, ಜನ ಇಲ್ಲಿ ಗಲಭೆ ವಾತಾವರಣ ಇದೆ, ಇಲ್ಲಿ ಗಲಭೆ ಆಗುವಂತ ವಾತಾವರಣ ಇದೆ, ನೀವು ದಯವಿಟ್ಟು ಬರಕ್ ಹೋಗ್ಬೇಡಿ, ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವುದೋ ಇದು ಮತ್ತೆ ಪೂರ್ವಾಗ್ರಹ ಇದಾಗಿದೆ, ನಮ್ಮನ್ನ ಮತ್ತೆ ಅವರು ತಪ್ಪಾಗಿ ತಿಳ್ಕೊಂಡು ಅಥವಾ ಏನೋ ಒಂಥರ ಗುಂಡಾಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಬರಬೇಡಿ ಅಂತ ಏನ್ ಮಾಡ್ಬೇಕು, ಮಾಧವ್ ನಾಯ್ಕ ಅವರಿಗೆ ಫೋನ್ ಮಾಡೋದು ಇವ್ರು ಮಾಡಿದ್ದಾರೆ. ಮಾಧವ್ ನಾಯ್ಕು ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ, ಆದ್ರೂ ಕೂಡ ಅವರು ಬಿಡ್ತಾ ಇಲ್ಲ. ಸರ್ ಊರಿಗೆ ಹೋಗ್ತಿದ್ದೀವಿ ನಾವು, ನಮ್ದಾಯ್ತು ಅಹವಾಲು ಕೊಟ್ಟಿದ್ದೀವಿ, ನಾವು ಅಲ್ಲಿ ಒಳಗೂ ಬಿಡ್ಲಿಲ್ಲ, ಹೋಗ್ಲಿ ಅಹವಾಲು ಕೊಟ್ಟರೆ ಊರಿಗೆ ಹೋಗು ಬಿಡ್ಲಿಲ್ಲ. ಆ ಸ್ಟೇಷನ್ ಅಲ್ಲಿ ಅವನು ಎದುರ್ಕೊಂಡ್ಬಿಟ್ಟಿದ್ದ, ಸುರೇಶ್ ಗೌಡ ಅಂತ, ಅವನು ನಮ್ಮ ವರ್ಕರ್ ಆಗಿದ್ದಾನೆ, ಆ ಸುರೇಶ್ ಅಲ್ಲ. ಬುಡಕಟ್ಟು ಸಿದ್ದಿ ಸಮುದಾಯದ ಹಿತರಕ್ಷಣಾ ವೇದಿಕೆಯ ಜುಲಿಯಾನಾ ಸಿದ್ದಿ ಮಾತನಾಡಿ, ಅಂಕೋಲಾದಲ್ಲಿ ಬಂದರಿನಿಂದ ಪರಿಸರಕ್ಕೆ ಹಾನಿಕಾರಕವಿದ್ರೆ ನಾವು ಕೂಡ ಅದನ್ನ ವಿರೋಧಿಸುತ್ತಿದ್ದೇವೆ. ಜಿಲ್ಲೆಯ ಯುವ ಜನರಿಗೆ ಉದ್ಯೋಗ ಸಿಗುವಂತ ಅವಕಾಶಗಳಿದ್ರೆ ಇದರ ಬಗ್ಗೆ ಮಾತನಾಡೋಣ ಎಂದು ಹೋಗಿದ್ದ ನಾವು, ಜನವಿರೋಧಿ ಯೋಜನೆಯಾಗಿದ್ರೆ ಅದಕ್ಕೆ ಅವಕಾಶ ನೀಡಬಾರದೆಂದು ಒತ್ತಾಯಿಸುವವರಿದ್ದೆವು. ನಮಗೆ ಅವಕಾಶವನ್ನ ನೀಡದೆ ಮರಳಿ ಕಳುಹಿಸಿದರು ಎಂದರು. ಜಿಲ್ಲಾ ಕುಣಬಿ ಸಮುದಾಯದ ಅಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ, ಅಲ್ಲಿಯ ಜನರನ್ನ ಒಕ್ಕಲೆಬ್ಬಿಸಿ ಯೋಜನೆ ಅನುಷ್ಠಾನಗೊಳಿಸಲು ಮುಂದಾಗಬಾರದೆಂದು ಒತ್ತಾಯಿಸಲು ಹೋಗಿದ್ದೆವು. ಆದ್ರೆ ನೀವು ಹೊರಗಿನವರು ಎಂದು ನಮಗೆ ಅವಕಾಶ ನೀಡಿಲ್ಲ ಎಂದರು. ಅಲ್ಲಿಂದ ಒಂದ್ ಸ್ವಲ್ಪ ಗಲಾಟೆ ಆಗಿ ಮತ್ತೆ ಮುಂದೆ ಹೋದ್ವಿ. ಅಲ್ಲಿ ಕೂಡ ಅಂದ್ರೆ ಪೊಲೀಸರು ಬಂದ್ಕೊಂಡು ಅದನ್ನ ತಿಳಿಪಡಿಸಿದ್ರು, ಮತ್ತೆ ಮುಂದೆ ಹೋದ್ವಿ. ಅಲ್ಲಿ ಕೂಡ ಇನ್ನೊಂದು ಗ್ಯಾಂಗ್ ನಾವು ಇದನ್ನ ಸಿಗ್ನೇಚರ್ ಹಾಕಿ ತಗೊಳ್ತೇವೆ, ನಮ್ಗೆ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಹೋದಾಗ್ಲೂ ಕೂಡ ತಕ್ಷಣ ನಮ್ಮ ಅರ್ಜಿಯನ್ನ ಅವ್ರು ಕಿಸ್ಕೊಂಡ್ರು. ನೀವ್ಯಾಕೆ ಬಂದಿಸ್ರಿ, ನಿಮ್ಗೆ ಅಂದ್ರೆ ಎಲ್ಲ ಒಂದ್ರ ಮೈ ಮೇಲೆನೆ ಬಂದ ಹಾಗೆ ಮಾಡ್ತಾ ಇದ್ರು. ನಮ್ದು ಹೇಳೋದನ್ನ ಕೇಳಿ ನಾವು ಏನ್ ಬರ್ತಿದ್ದೀವಿ ಅನ್ನೋದನ್ನ ಓದಿ ಅನ್ನೋದನ್ನು ನಾವೇ ಓದಿ ಹೇಳ್ತೇವೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಆಸ್ಪದ ಕೊಡುವಂತ ಸ್ಥಿತಿ ಇಲ್ಲ ಇಲ್ಲ. ನಾವು ಬೆಂಬಲಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ನೀವು ಎಲ್ಲಿಂದನೋ ಬಂದಿದ್ದು, ನೀವೆಲ್ಲ ಇದು ಹಾಕ್ಲಿಕ್ಕೆ ಬಂದಿದ್ರಿ, ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಬಂದಿದ್ರಿ ನೀವು, ಆ ರೀತಿಯ ಮಾತುಗಳು ಬರ್ಲಿಕ್ಕೆ ಶುರು ಆದ್ರು. ನಾವೆಷ್ಟು ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಇದಿಲ್ಲ ಅವರಿಗೆ.
ಈ ಸಂದರ್ಭದಲ್ಲಿ ಅಂಚಮೋಳ ಸಿದ್ದಿ ಕಲಾ ತಂಡದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದೆ ಸೋಬಿನಾ ಕಾಂಬ್ರೇಕರ್, ಜೆನ್ಬಿ ಕುಣಬಿ ಸಹಕಾರ ಸಂಘದ ಪ್ರಸನ್ನ ಗಾವಡ, ಬುಡಕಟ್ಟು ಹಿತರಕ್ಷಣಾ ವೇದಿಕೆಯ ಶರೀಫ್ ಮುಜಾವರ್ ಸಿದ್ದಿ, ಪರಿಸರ ಸಂರಕ್ಷಣಾ ಸಮಿತಿ ಕೃಷ್ಣ ಪಾಟೀಲ್ ಮೊದಲಾದವರಿದ್ದರು. ಅವನ ಕಡೆ ಹೀಗೆ ಸಾಧಾರಣ ಇದೇ ಒಂದು ಎಂಥದ್ದು ಅರ್ಜಿ ಇತ್ತು. ಅದನ್ನು ನೋಡ್ಕೊಂಡು ಅವ್ರದ್ದು ಇದನ್ನು ಯಾಕೆ ತಗೊಂಡು ಬಂದ್ರೆ ಅಂತ ಹೇಳಿ ಪಾಪ ಹಿಡ್ಕೊಂಡು ಸುಮಾರು 10, 15, 20, 30, 45 ಜನ ಸೇರಿಕೊಂಡು ಪಾಪ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬರಬೇಕಾಗಿತ್ತು. ಅಲ್ಲಿ ಪೊಲೀಸ್ ಕೂತ್ಕೊಂಡೇ ಇಟ್ಟಿದ್ರು ಅವ್ರಿಗೆ. ಕಡೆಗೆ ನಾನು ಮಾಧವ ನಾಯಕ್ ಸರ್ ಹೋಗಿ ಅವರಿಗೆ ಹೇಳ್ಕೊಂಡು PS ಆಗಿ ಹೇಳ್ಕೊಂಡು ಕಡೆಗೆ ಬಿಡಿಸ್ಕೊಂಡು ಬಂದಿದ್ದೀವಿ. ಆದ್ರೆ ಈ ರೀತಿ ನಾವೇ ಅವರು ಅಲ್ಲಿ ಇದ್ದೀವಲ್ಲ, ಅವರು ನಮ್ಮವರೇ, ಮೀನುಗಾರರು ನಮ್ಮವರು, ಹಾರಿಕೆಗಳು ನಮ್ಮವರು. ಅವರ ಸುಖ ದುಃಖ ಬೇರೆ, ನಮ್ಮ ಸುಖ ದುಃಖ ಬೇರೆ ಅಲ್ಲ. ಅವರಿಗೆ ಸುಖ ದುಃಖ, ನಮ್ಗೇನು ಸುಖ ಇದೆ ಅದು ಅವ್ರಿಗೂ ಕೂಡ ಆರ್ಥಿಕ ಸುಖ ದುಃಖ ಇದ್ದಾಗ ಈ ರೀತಿ ಅವರು ನಮ್ಮನ್ನು ನೋಡ್ಕೊಂಡಿದ್ದ ನಿಮಗೆ ಸರಿ ಕಾಣಿಲ್ಲ. ಮಹೇಂದ್ರ ಸರ್ ಮೇಲೆ ಅವರು ಮಾತಾಡೋದು ನೋಡಿದೆ ನಾನು ಅಲ್ಲಿ ಏನೇನು ಮಾತಾಡ್ಕೊಂಡು ಬಿಡ್ತಿದ್ರು. ಅವರು ಹೊಡಿಲಿಕ್ಕೆ ಬಂದ್ರು, ಆ ಮಟ್ಟಕ್ಕೆ ಬಂದ್ರು ಸರ್ ಅಲ್ಲಿಗೆ ಅವರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.